ಹರಿ ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಹರಿ ಓಂ. ಭಗವಂತ 13 ಅಧ್ಯಾಯಗಳಲ್ಲಿ ಸಾಧನೆ, ಭಗವತ್ ಸ್ವರೂಪ, ಭಗವಂತನ ಮಹಿಮಾ, ಕರ್ಮಯೋಗ ಮೊದಲಾದ ನಾನಾ ವಿಷಯಗಳನ್ನ ಉಪದೇಶ ಮಾಡಿದ್ದಾನೆ. ಅದನ್ನ ವೇದವ್ಯಾಸ ದೇವರು ಸಂಗ್ರಹ ಮಾಡಿ ಅಧ್ಯಾಯಗಳನ್ನಾಗಿ ವಿಭಾಗ ಮಾಡಿ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅದನ್ನ ಸೇರಿಸಿ ಕೊಟ್ಟು ನಮಗೆ ಪರಮಾನುಗ್ರಹವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ 13 ಅಧ್ಯಾಯಗಳ ಅನುಸಂಧಾನವನ್ನ ನಾವು ಆಚಾರ್ಯರ ಮತ್ತು ಟೀಕಾಕೃತ್ಪಾದರ ಮಾತುಗಳ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಿದ್ದೇವೆ. ಆಚಾರ್ಯರು ಏನು ಹೇಳ್ತಾರೆ ಅದರ ವಿಸ್ತೃತ ರೂಪ, ಅದನ್ನು ಅರ್ಥ ಮಾಡಿಸುವಂತಹ ಒಂದು ಅನುಗ್ರಹ ಮಾಡಿದವರು ಟೀಕಾಕೃತ್ಪಾದರು. ಅಲ್ಲಲ್ಲಿ ಮಂತ್ರಾಲಯ ಪ್ರಭುಗಳ ಉಪಕಾರವನ್ನು ಕೂಡ ನಾವು ಪಡೆದಿದ್ದೇವೆ. ಈ 14ನೇ ಅಧ್ಯಾಯಕ್ಕೆ ನಾವು ಬರಬೇಕು. 14ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ, ಸಾಮಾನ್ಯವಾಗಿ ಭಾಷ್ಯ ಭಾಗ ಬಹಳ ಕಡಿಮೆ ಇರುತ್ತೆ. ಇನ್ನು ಮುಂದಕ್ಕೆ ಹೋಗುವಾಗ ಶ್ಲೋಕಗಳೇ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುವ ಕಾರಣದಿಂದ ವಿಸ್ತಾರವಾಗಿ ಶ್ರೀಮದಾಚಾರ್ಯರು ಭಾಷ್ಯಗಳನ್ನ ಬರೀಲಿಕ್ಕೆ ಹೋಗೋದಿಲ್ಲ. ತಾತ್ಪರ್ಯದಲ್ಲಿ ಬರದಂತೆ ಭಾಷ್ಯದಲ್ಲಿ ಅತ್ಯಂತ ವಿಸ್ತಾರವಾಗಿ ಶ್ರೀಮದಾಚಾರ್ಯರು ಬರೀಲಿಕ್ಕೆ ಹೋಗಿಲ್ಲ. ಎಲ್ಲೆಲ್ಲಿ ಭಾಷ್ಯ ಭಾಗವನ್ನ ಚಿಂತನೆ ಮಾಡಿದ್ದಾರೋ ಅಲ್ಲಲ್ಲಿ ವಿಸ್ತಾರವಾಗಿ ಅನುಸಂಧಾನ ಮಾಡುವಂತಹ ಪ್ರಯತ್ನವನ್ನು ಮಾಡೋದು, ಎಲ್ಲೆಲ್ಲಿ ಭಾಷ್ಯ ಭಾಗ ಇಲ್ಲ ತಾತ್ಪರ್ಯ ಮತ್ತು ಭಾಷ್ಯಕ್ಕೆ ಅನುಗುಣವಾಗಿ ಶ್ಲೋಕಕ್ಕೆ, ಗೀತೆಗೆ ಅರ್ಥ ಮಾಡುವಂತಹ ಪ್ರಯತ್ನವನ್ನು ಮಾಡೋದು. ಆಚಾರ್ಯ ಹೇಳ್ತಾರೆ, ಏನ್ ಹೇಳ್ತಾ ಇದ್ದಾರೆ 14ನೇ ಅಧ್ಯಾಯ ಮತ್ತು ನೆಕ್ಸ್ಟ್ ಬರತಕ್ಕಂಥ ಅಧ್ಯಾಯಗಳಲ್ಲಿ? ಉತ್ತರೇಶಾಂ ಪಂಚಾನಾಂ ಅಧ್ಯಾಯಾನಾಂ ಪ್ರತಿಪಾದ್ಯಮಾನ. ಇನ್ನು ನೆಕ್ಸ್ಟ್ ಬರತಕ್ಕಂತಹ 14, 15, 16, 17 ಮತ್ತು 18 ಈ 5 ಅಧ್ಯಾಯಗಳಲ್ಲಿ ಪ್ರತಿಪಾದ್ಯವಾಗಿರತಕ್ಕಂತಹ ವಿಷಯ ಯಾವುದು ಅಂದ್ರೆ ಆಚಾರ್ಯ ಹೇಳ್ತಾರೆ, ಸಾಧನಂ ಪ್ರಾಧಾನ್ಯೇನ ಉತ್ತರೈರಧ್ಯಾಯೈರ್ವಕ್ತಿ. ಸಾಧನೆಯನ್ನ ಹೇಳ್ತಾ ಇದ್ದಾರೆ. ಈ 5 ಅಧ್ಯಾಯಗಳಲ್ಲಿ ನೆಕ್ಸ್ಟ್ ಬರತಕ್ಕ 14ರಿಂದ 18ನೇ ಅಧ್ಯಾಯ ತನಕ ಏನಿದೆ ಗೀತೆ, ಅಲ್ಲಿ ಸಾಧನೆಯನ್ನ ಹೇಳ್ತಾ ಇದ್ದಾರೆ, ಸಾಧನವನ್ನ ಹೇಳ್ತಾ ಇದ್ದಾರೆ. ಯೋಗೇ ತ್ವಿಮಾಂ ಶೃಣು ಅಂತ ಭಗವಂತ ಪ್ರತಿಜ್ಞೆ ಮಾಡಿ 6ನೇ ಅಧ್ಯಾಯದ ಸಮಾಪ್ತಿಯವರೆಗೂ ಯೋಗೇ ತ್ವಿಮಾಂ ಶೃಣು ಅನ್ನೋದನ್ನ ಪ್ರತಿಜ್ಞೆಯನ್ನ ಮಾಡಿದ ಭಗವಂತ 6ನೇ ಅಧ್ಯಾಯ ಮುಗಿಯೋ ತನಕ ಕಾಮವರ್ಜನಾದಿ ಇತಿ ಕರ್ತವ್ಯತಾ ಸಹಿತಂ ಕರ್ಮಧ್ಯಾನ ಲಕ್ಷಣಂ ಜ್ಞಾನ ಸಾಧನ ಮುಕ್ತಂ. ಕಾಮವನ್ನ ಬಿಟ್ಟು ಅಂದ್ರೆ ಕಾಮತ್ಯಾಗವನ್ನ ಮಾಡಿ, ದುಷ್ಟ ಕಾಮನೆಯನ್ನ ಬಿಟ್ಟು ಏನು ಮಾಡಬೇಕು? ಇತಿ ಕರ್ತವ್ಯತಾ ಸಹಿತವಾದ ಏನು ಮಾಡಬೇಕು, ಅವಶ್ಯವಾಗಿ ಮಾಡಬೇಕಾದ ಕೆಲಸಗಳು ಏನು, ಚೂರು ಬಿಡದೆ ಅತ್ಯವಶ್ಯವಾಗಿ ನಾವು ಮಾಡಬೇಕಾಗಿರತಕ್ಕಂಥ ಕೆಲಸಗಳು ಯಾವುದು ಅನ್ನೋದನ್ನ ಹೇಳ್ತಾ ಅದರ ಜೊತೆಯಲ್ಲಿಯೇ ಕರ್ಮದ ಮತ್ತು ಧ್ಯಾನದ ಲಕ್ಷಣಗಳನ್ನ ಹೇಳಿದ್ದಾನೆ ಭಗವಂತ. ಹೇಳೋದರ ಮೂಲಕ ಜ್ಞಾನ ಸಾಧನೆಯನ್ನ ಭಗವಂತ ಉಪದೇಶ ಮಾಡಿದ್ದಾನೆ. ಅದಾಗಿದೆಯಲ್ಲ ಅಂತಂದ್ರೆ ಇಲ್ಲಿ ಇತಿ ಕರ್ತವ್ಯತಾ ಅಂಶಗಳು ಯಾವುದು ಅಂದ್ರೆ ಹೀಗೆ ಮಾಡಬೇಕು ಅಂತ ಹೇಳಿದ್ರೆ, ಹೇಗೆ ಮಾಡಬೇಕು, ಯಾವುದನ್ನ ಮಾಡಬೇಕು ಅನ್ನೋ ಪ್ರಶ್ನೆಗೆ ಈ ಅಧ್ಯಾಯಗಳಲ್ಲಿ ಭಗವಂತ ಉತ್ತರವನ್ನ ಕೊಡ್ತಾನೆ. 14ರಿಂದ 18ನೇ ಅಧ್ಯಾಯದ ಹೀಗೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಹೇಗೆ ಮಾಡಬೇಕು ಅಂದ್ರೆ ಅದಕ್ಕೆ ಆನ್ಸರ್ ನಮಗಿಲ್ಲಿ ಈಗ ಸಿಗ್ತಾ ಇದೆ. ಏನಪ್ಪಾ ಸಾಧನವನ್ನ ಹೇಳ್ತಾ ಇದ್ದಾನೆ ಕೃಷ್ಣ ಅಧ್ಯಾಯದಲ್ಲಿ ಅಂತಂದ್ರೆ, ಮಮ ಯೋ ನಿರ್ಮಹದ್ ಬ್ರಹ್ಮ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಇತ್ಯಾದಿಗಳಲ್ಲಿ ಭಗವಂತನ ಮಹಿಮೆ ಬರ್ತಾ ಇದೆ. ನೀವು ಆಚಾರ್ಯ ಏನಂದ್ರೆ ಇಲ್ಲಿ ಸಾಧನೆಯನ್ನ ಹೇಳ್ತಾ ಇದ್ದಾನೆ ಕೃಷ್ಣ ಅಂತಂದ್ರು.
ಸಾಧನೆಯನ್ನ ಹೇಳ್ತಾ ಇದ್ದಾನೆ ಅಂದ್ರೆ ಆ ವಿಷಯವನ್ನ ಇತಿಕರ್ತವ್ಯತಾಂಶವನ್ನ ಮಾತ್ರ ಹೇಳ್ಬೇಕು, ಹೀಗೆ ಮಾಡಬೇಕು. ಆದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಮಮ ಯೋನಿರ್ಮಹದ್ ಬ್ರಹ್ಮ ಅಲ್ವಾ, ನತದ್ಭಾಸಯತೆ ಸೂರ್ಯ, ಇದೆಲ್ಲ ಕೂಡ ದೇವರ ಮಹಿಮೆ. ನೀವು ಸಾಧನೆಯನ್ನ ಹೇಳ್ತೀವಿ ಅಂತ ಹೇಳಿ ದೇವರ ಮಹಿಮೆಯನ್ನು ಹೇಳ್ತಾ ಇದ್ದೀರಲ್ಲ, ಹ್ಯಾಕ್ ಕೂಡತ್ತೆ ಇದು ಅನ್ನೋ ಪ್ರಶ್ನೆಗೆ ಆಚಾರ್ಯ ಉತ್ತರ ಕೊಡ್ತಾರೆ, ಪ್ರಾಧಾನ್ಯೇನ. ಇಲ್ಲಿ 5 ಅಧ್ಯಾಯಗಳಲ್ಲಿ ನಾವು ಸಮಗ್ರವಾಗಿ ಚಿಂತನೆ ಮಾಡಿದಾಗ ಏನ್ ಬರುತ್ತೆ? ಸಾಧನೆ ಬರುತ್ತೆ. ಪ್ರಧಾನವಾಗಿ ಸಾಧನೆ ಪ್ರಾಚುರ್ಯಾಪೇಕ್ಷೆಯ ಸಂಗ್ರಾಹಕಮೇತದ್ ಇತ್ಯರ್ಥ. ಸರ್ವ ಸಂಗ್ರಹವನ್ನ ಮಾಡಿದಾಗ ಪೂರ್ಣ 5 ಅಧ್ಯಾಯಗಳ ಪ್ರಮೇಯ ಏನು ಅಂತ ನಾವು ನೋಡಿದಾಗ ಸಾಧನೆ. 5 ಅಧ್ಯಾಯಗಳ ಪ್ರಧಾನವಾದ ಪ್ರಮೇಯ ಯಾವುದು ಅಂದಾಗ ಸಾಧನೆ. ಆದರೆ ಅಲ್ಲಲ್ಲಿ ಬೇರೆ ಬೇರೆ ವಿಷಯ, ಭಗವಂತನ ಮಹಿಮೆ ಇತ್ಯಾದಿಗಳೆಲ್ಲವೂ ಬರ್ತಾ ಇದೆ. ಆದ್ದರಿಂದ 5 ಅಧ್ಯಾಯಗಳಲ್ಲಿ ಬರೇ ಸಾಧನೆ ಅಂತ ಆಗ್ಬಿಟ್ರೆ 14ನೇ ಅಧ್ಯಾಯಕ್ಕೆ ಮುಗಿದೋಗ್ಲಿ ಗೀತೆ. 15, 16, 17, 18 ಅಂತ ಅಧ್ಯಾಯ ವಿಭಾಗವನ್ನ ಯಾಕೆ ಮಾಡಿದ್ದು? ಅಧ್ಯಾಯಗಳನ್ನ ವಿಭಾಗ ಮಾಡಿದ್ದು ಯಾಕೆ ಅಂತಂದ್ರೆ ಅವಾಂತರ ಪ್ರತಿಪಾದ್ಯ ಭೇದಾತ್ ಅಧ್ಯಾಯ ಭೇದ. ಅಂದ್ರೆ ಆ ಅಧ್ಯಾಯದಲ್ಲಿ ಇನ್ನೊಂದು ವಿಷಯ ಇದೆ ಅಂದ್ರೆ ಅವಾಂತರವಾದ ಭೇದವನ್ನ ಪ್ರತಿಪಾದನೆ ಮಾಡತಕ್ಕಂಥ ಅಧ್ಯಾಯಗಳು ಬೇರೆ ಬೇರೆ ಇದೆ. ಆದ್ದರಿಂದ ಪ್ರಧಾನವಾಗಿ ಈ 5 ಅಧ್ಯಾಯಗಳಲ್ಲಿ ಸಾಧನವನ್ನು ಹೇಳ್ತಾ ಇದ್ದಾರೆ, ಅಲ್ಲಲ್ಲಿ ಬೇರೆ ಬೇರೆ ವಿಷಯಗಳು ಬರ್ತಾ ಇದೆ. ಆದ್ದರಿಂದ ಸಾಧನವನ್ನೇ ಅತ್ಯಂತ ಪ್ರಧಾನವಾಗಿ ಮುಂಬರುವ 5 ಅಧ್ಯಾಯಗಳಲ್ಲಿ ಪ್ರಧಾನವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಅಂತನ್ನೋದು ಪ್ರಮೇಯ. ಹೇಳ್ತಾನೆ, ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ. ಕೃಷ್ಣ ಹೇಳ್ತಾನೆ, ಭಗವಂತ ಹೇಳ್ದ, ಯತ್ ಜ್ಞಾತ್ವಾ, ಯಾವುದನ್ನ ತಿಳಿದು ಎಲ್ಲ ಜ್ಞಾನಿಗಳು ಈ ಸಂಸಾರದಿಂದ ಮೋಕ್ಷವನ್ನ ಪಡೆದಿದ್ದಾರೋ, ಈ ಸಂಸಾರವನ್ನ ದಾಟಿ ಪರಾಂ ಸಿದ್ಧಿಂ ಕಥಾಹ, ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಯಾವ ಸಿದ್ಧಿಯನ್ನ ಅವರು ಪಡೆದಿದ್ದಾರೋ ಅಂತಹ ಪರಂ, ಹಿಂದಿನ ಅಧ್ಯಾಯಗಳಲ್ಲಿ 12, 13, 11, 10 ಆ ಎಲ್ಲ ಅಧ್ಯಾಯಗಳಲ್ಲಿ ಹೇಳಿದ ವಿಷಯಗಳಿಗಿಂತ ಅತ್ಯಂತ ಬೇರೆಯಾಗಿರತಕ್ಕಂತಹ ಜ್ಞಾನಾನಾಂ ಉತ್ತಮಂ ಜ್ಞಾನಂ, ತಿಳ್ಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಯಾವ ಎಲ್ಲ ಪ್ರಮೇಯಗಳ ಮಧ್ಯದಲ್ಲಿ ಅತ್ಯಂತ ಉತ್ತಮವಾದ, ತಿಳ್ಕೊಳ್ಳಿಕ್ಕೆ ಯೋಗ್ಯವಾದ ಪರಬ್ರಹ್ಮ ವಸ್ತುವನ್ನ, ಸರ್ವೋತ್ತಮ ತತ್ವವನ್ನ ಭೂಯಃ ಪ್ರವಕ್ಷ್ಯಾಮಿ, ಇನ್ನು ಹೆಚ್ಚಾಗಿ ಮತ್ತೆ ಮತ್ತೆ ತಿರುಗಿ ನಾನು ನಿಂಗೆ ಅದನ್ನು ಉಪದೇಶ ಮಾಡ್ತೇನೆ ಅರ್ಜುನ. ಯಾವುದನ್ನ ತಿಳ್ಕೊಂಡು ಎಲ್ಲ ಜ್ಞಾನಿಗಳು ಸಂಸಾರವನ್ನ ದಾಟಿ ಮೋಕ್ಷವನ್ನ ಪಡೆದಿದ್ದಾರೋ ಅಂತಹ ಪೂರ್ವಾಧ್ಯಾಯಗಳಲ್ಲಿ ಹೇಳಿದ ವಿಷಯಗಳಿಗಿಂತ ಅತ್ಯಂತ ಭಿನ್ನವಾಗಿರತಕ್ಕಂತಹ, ತಿಳ್ಕೊಳ್ಳಿಕ್ಕೆ ಯೋಗ್ಯವಾದ ವಿಷಯಗಳ ಮಧ್ಯದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಪರಬ್ರಹ್ಮ ನಾರಾಯಣನನ್ನ ತಿಳಿಸಿಕೊಡತಕ್ಕಂಥ ಪ್ರಮೇಯವನ್ನ ಇನ್ನೂ ಹೇಳ್ತೇನೆ ಕೇಳು. ನಾನೀಗ ನೆಕ್ಸ್ಟ್ ನಿನಗೆ ಉಪದೇಶ ಮಾಡತಕ್ಕಂತಹ ಪರಬ್ರಹ್ಮ ವಿಷಯಕವಾಗಿರತಕ್ಕಂಥ ಯಾವ ಜ್ಞಾನವನ್ನ ಉಪಾಶ್ರಿತ್ಯ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ಮಮ ಸಾಧರ್ಮ್ಯಮಾಗತಾಹ, ನನ್ನ ಸಾಧರ್ಮ್ಯಂ ಅಂದ್ರೆ ಸಾರೂಪ್ಯಂ ಅಂತ, ಸಾರೂಪ್ಯ ಎಂಬತಕ್ಕಂಥ ಮೋಕ್ಷ ಇದೆ, 4 ಕೈಗಳು ಎಲ್ಲ ಇದೆ ಅದರಲ್ಲಿ. ಅಂತಹ ನಾನ್ ನಿನಗೆ ಈಗ ಉಪದೇಶ ಮಾಡತಕ್ಕಂತಹ ಜ್ಞಾನವನ್ನ ಯಾರು ಸಂಪಾದನೆ ಮಾಡ್ತಾರೋ, ಸಂಪಾದನೆ ಮಾಡಿಕೊಂಡು ನನ್ನ ಸಾರೂಪ್ಯವನ್ನ ಪಡೆದಿದ್ದಾರೆ.
ಅಂತಹ ಸಾರೂಪ್ಯ ಮೋಕ್ಷವನ್ನ ಪಡೆದಿರತಕ್ಕಂಥ ಜ್ಞಾನಿಗಳು ಸರ್ಗೇಪಿ ನೋಪಜಾಯಂತೆ, ಮತ್ತೆ ಸೃಷ್ಟಿಯಾದಾಗ ಅವರು ಹುಟ್ಟೋದಿಲ್ಲ. ಪ್ರಲಯೇನಂ ಯಥಂತಿ ಚ, ಸೃಷ್ಟಿ ಕಾಲದಲ್ಲಿ ಅವರು ಹುಟ್ಟೋದಿಲ್ಲ, ಪ್ರಳಯ ಕಾಲದಲ್ಲಿ ನಾಶ ಹೊಂದೋದಿಲ್ಲ. ಅಂತಹ ನಿತ್ಯ ರೂಪವಾಗಿರತಕ್ಕಂತಹ ಮೋಕ್ಷಾಖ್ಯ ಸಿದ್ಧಿಯನ್ನ ನಾನ್ ನಿನಗೆ ಉಪದೇಶ ಮಾಡತಕ್ಕ ಜ್ಞಾನದಿಂದ ಜ್ಞಾನಿಗಳು ಪಡಿತಾ ಇದ್ದಾರೆ. ಅಂತಹ ಮೋಕ್ಷಾಖ್ಯ ಫಲವನ್ನ ಕೊಡತಕ್ಕಂತಹ ಪರಬ್ರಹ್ಮ ವಿಷಯಕವಾಗಿರತಕ್ಕಂತಹ ತತ್ವವನ್ನ ನಾನ್ ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ ಭಗವಂತ ಹೇಳಿದ. ಎಷ್ಟು ಅದ್ಭುತ ನೋಡ್ರಿ. ಏನ್ ಹೇಳ್ತಾನೆ ಅಂತ ಆಂಗ್ಸೈಟಿ ಜಾಸ್ತಿ ಆಗ್ಬೇಕು ನಮ್ಗೆ. ಭಗವಂತ ನೆಕ್ಸ್ಟ್ ಏನ್ ಹೇಳಲಿಕ್ಕೆ ಹೊರಟಿದ್ದಾನೆ, ಏನ್ ಉಪದೇಶ ಮಾಡ್ತಾನೆ ಭಗವಂತ ನಮಗೆ, ಎಲ್ಲವನ್ನ ಬಿಟ್ಟು ಕೇಳುವಂತಹ ಮನಸ್ಥಿತಿ ಸಂಪಾದನೆ ಮಾಡಿಕೊಡ್ತಾ ಇದ್ದಾನೆ ಭಗವಂತ. ಏನದು ಪ್ರಮೇಯ, ಅಂತ ಅತ್ಯದ್ಭುತವಾದ ಪ್ರಮೇಯ ಯಾವುದು ಅಂದ್ರೆ ಹೇಳ್ತಾನೆ ಕೃಷ್ಣ, ಮಮಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜ ಪ್ರದಃ ಪಿತಾ. ಹೇಳಿಬಿಟ್ಟ ದೇವರು, ಭರತ ವಂಶ ಜಾತನಾಗಿರತಕ್ಕಂಥ ಅರ್ಜುನನೇ ಮಹದ್ಬ್ರಹ್ಮ. ಇಲ್ಲಿ ಮಹದ್ಬ್ರಹ್ಮ ಅಂತನ್ನೋದಕ್ಕೆ ಜಡಾವಿದ್ಯ, ಜಡವಾದ ಅವಿದ್ಯೆಯನ್ನು ಹೇಳ್ತಾ ಇದ್ದಾರೆ ಎಂಬುದಾಗಿ ಪರಮತೀಯ ವ್ಯಾಖ್ಯಾನ ಇದೆ. ಮಹದ್ಬ್ರಹ್ಮ ಎನ್ನುವಂತಹ ಶಬ್ದದಿಂದ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಜಡಾವಿದ್ಯೋಚ್ಯತೆ, ಜಡವಾದ ಅವಿದ್ಯೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಎನ್ನುವ ಪ್ರತೀತಿಯನ್ನು ನಿರಾಸ ಮಾಡಬೇಕು. ಅದರಿಂದ ಮಹದ್ಬ್ರಹ್ಮ ಎನ್ನುವ ಶಬ್ದದಿಂದ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ ಅನ್ನುವ ತಾತ್ಪರ್ಯ ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗಬೇಕು. ಯಾಕೆ ಅಂತಂದ್ರೆ ಇತರ ವ್ಯಾಖ್ಯಾನಗಳಲ್ಲಿ ಬೇರೆ ಬೇರೆ ರೀತಿ ಅರ್ಥ ಮಾಡಿಬಿಡ್ತಾರೆ. ಈಗ ಹೇಳಿದೆ ಮಹದ್ಬ್ರಹ್ಮ ಎನ್ನುವ ಶಬ್ದಕ್ಕೆ, ಪದಕ್ಕೆ ಜಡಾವಿದ್ಯಾ, ಜಡವಾದ ಜಡರೂಪವಾದ ಅವಿದ್ಯಾವನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಆಚಾರ್ಯ ಹೇಳ್ತಾರೆ ಇಲ್ಲ, ಮಹದ್ಬ್ರಹ್ಮ ಎನ್ನುವ ಶಬ್ದದಿಂದ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಮಹದ್ಬ್ರಹ್ಮ ಪ್ರಕೃತಿ. ಮಹದ್ಬ್ರಹ್ಮ ಅಂದ್ರೆ ಪ್ರಕೃತಿ. ಪ್ರಕೃತಿ ಅಂದ್ರೇನು? ಪ್ರಕೃತಿ ಮಹಾಲಕ್ಷ್ಮೀ. ಮಹದ್ಬ್ರಹ್ಮ ಅಂತಂದ್ರೆ ಪ್ರಕೃತಿ, ಪ್ರಕೃತಿ ಅಭಿಮಾನಿನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ. ಇಲ್ಲಿ ಮಹದ್ಬ್ರಹ್ಮ ಮಮ ಯೋನಿರ್ಮಹದ್ಬ್ರಹ್ಮ ಎಂಬುದಾಗಿ ಭಗವಂತ ಮಹದ್ಬ್ರಹ್ಮ ಎನ್ನುವ ಶಬ್ದದಿಂದ ಪ್ರಕೃತಿ ನಾಮಕಳಾದ ಮಹಾಲಕ್ಷ್ಮೀ ದೇವಿಯನ್ನ ಹೇಳ್ತಾ ಇದ್ದಾನೆ. ಅಲ್ಲ ಸ್ವಾಮಿ, ಸತ್ವ ರಜಸ್ಸು ತಮಸ್ಸು ಮೂರಿದೆ ಅಲ್ವಾ ಇಲ್ಲಿ? ಏನಿದೆ? ಸತ್ವ ರಜಸ್ಸು ತಮಸ್ಸು ಮೂರಿದೆ. ಇದು ಜಡಾ ಪ್ರಕೃತಿ, ನಮಗೆಲ್ಲ ಗೊತ್ತಿರುವಂಥದ್ದು. ಜಡಾ ಪ್ರಕೃತಿ ಯಾವುದು? ಸತ್ವ ರಜಸ್ಸು ತಮಸ್ಸು. ಇದರ ಸನ್ನಿಧಾನದಿಂದ ಇಲ್ಲೂ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಪ್ರಕೃತಿ ಎನ್ನುವ ಶಬ್ದದಿಂದ ಜಡ ಪ್ರಕೃತಿಯನ್ನು ಯಾಕೆ ಇಟ್ಕೊಳ್ಬೇಕಾಗ? ಯಾಕೆ ಇಟ್ಕೋಬೇಕು? ಇಟ್ಕೊಳ್ಬಾರ್ದು. ಪ್ರಕೃತಿ ಅನ್ನೋದಕ್ಕೆ ಮಹಾಲಕ್ಷ್ಮಿ ಅಂತಲೇ ಯಾಕೆ ಅರ್ಥ ಮಾಡಬೇಕು? ಸತ್ವ ರಜಸ್ಸು ತಮಸ್ಸು ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಪ್ರಕೃತಿ ಇರೋದ್ರಿಂದ ನಾವಿಲ್ಲಿ ಚಿಂತನೆ ಮಾಡ್ಲಿಕ್ಕಿರ್ತಕ್ಕಂಥ ವಿಷಯ ಜಡ ಪ್ರಕೃತಿ ಯಾಕಾಗಬಾರದು, ಚೇತನ ಪ್ರಕೃತಿ ಯಾಕೆ ಆಗಬೇಕು ಅಂತಂದ್ರೆ ಹೇಳ್ತಾರೆ, ಆ ಜಡ ಪ್ರಕೃತಿ ಮೂರು ಯಾಕಾಯ್ತು? ಸತ್ವ ರಜಸ್ಸು ತಮಸ್ಸು ಎಂಬುದಾಗಿ ತ್ರಿವಿಧವಾಗಿ ಜಡ ಪ್ರಕೃತಿ ಯಾಕೆ ಬಂತು? ಹೋಗ್ತಾನೆ. ಪ್ರಕೃತಿ ಜಡ ಪ್ರಕೃತಿ ಒಂದೇ ಇರ್ಬೇಕಾಗಿತ್ತು. ಸತ್ವ ರಜ ತಮ ಅಂತ ಯಾಕಾಗ್ಬೇಕಾಗಿತ್ತು ಅಂದ್ರೆ ಅಭಿಮಾನಿನಿಯಾಗಿರ್ತಕ್ಕ ಮಹಾಲಕ್ಷ್ಮೀ ದೇವಿಗೆ ಮೂರು ರೂಪ ಇರೋದ್ರಿಂದ ಅಭಿಮನ್ಯಮಾನವಾದ ಪ್ರಕೃತಿ ಮೂರಾಗಿದೆ. ಪ್ರಕೃತಿಯ ಕಾರ್ಯ ಸತ್ವರಜಸ್ತಮಗಳು ಎಂಬುದಾಗಿ ಮೂರು ಗುಣಗಳಾಗಿವೆ. ಯಾಕೆ ಅಂತಂದ್ರೆ ಪ್ರಕೃತಿ ಅಭಿಮಾನಿನಿಯಾಗಿರ್ತಕ್ಕ ಮಹಾಲಕ್ಷ್ಮೀ ದೇವಿಗೆ ಮೂರು ರೂಪ ಇದೆ. ಆಚಾರ್ಯ ಹೇಳ್ತಾರೆ, ಸಾಚ ಶ್ರೀರ್ ಭೂರ್ ದುರ್ಗೇತಿ ಭಿನ್ನ. ಆ ದೇವಿ ಜಡ ಪ್ರಕೃತೇರ್ ಅಭಿಮಾನಿನಿ, ತತ್ ಕಾರ್ಯ ಸತ್ವಾದಿ ಗುಣಾಭಿಮಾನಿನಿ, ಏತದ್ರೂಪತ್ರಯವತಿ ಇತ್ಯರ್ಥ. ಜಡ ಪ್ರಕೃತಿಗೆ ಅಭಿಮಾನಿನಿಯಾಗಿರ್ತಕ್ಕ
ಜಡ ಪ್ರಕೃತಿಯ ಕಾರ್ಯವಾದ ಕಾರಣ ಜಡ ಪ್ರಕೃತಿ, ಕಾರ್ಯ ಸತ್ವ ರಜಸ್ಸು ತಮಸ್ಸುಗಳೆಂಬ 3 ಗುಣಗಳು. ಆದ್ದರಿಂದ ಜಡ ಪ್ರಕೃತಿಗೆ ಅಭಿಮಾನಿನಿಯಾದ ಪ್ರಕೃತಿ ನಾಮಕಳಾದ ಮಹಾಲಕ್ಷ್ಮೀ ದೇವಿಯು ಜಡ ಪ್ರಕೃತಿಯ ಕಾರ್ಯವಾದ ಸತ್ವಾದಿ 3 ಗುಣಗಳಿಗೆ ಅಭಿಮಾನಿನಿಯೂ ಆಗಿರೋದ್ರಿಂದ ಆ 3 ಗುಣಗಳಿಗೆ ಅಭಿಮಾನಿನಿಯಾಗಬೇಕಾಗಿ 3 ರೂಪಗಳನ್ನ ಸ್ವೀಕಾರ ಮಾಡಿಕೊಂಡಿದ್ದಾಳೆ. ಆ 3 ರೂಪಗಳೇ ಶ್ರೀ, ಭೂ ಮತ್ತು ದುರ್ಗಾ ಎಂಬುದಾಗಿ. ಸ್ವಾಮಿ, ಆಗಮಗಳಲ್ಲಿ ನೀವೇನೋ 3 ಅಂತ ಹೇಳ್ತೀರಿ, ಆಗಮಗಳಲ್ಲಿ 7 ರೂಪಗಳು ಬರ್ತಾ ಇದೆ. ಮಾಹೇಶ್ವರಿ, ಬ್ರಾಹ್ಮಿ, ಕೌಮಾರಿ, ಮಾಹೇಂದ್ರಿ, ಶ್ರೀ, ಭೂ, ದುರ್ಗಾ, ಅಥವಾ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಚಾಮುಂಡ ಮೊದಲಾಗಿರತಕ್ಕಂತಹ 7 ರೂಪಗಳ ಬಗ್ಗೆ ಬರ್ತಾ ಇದೆ. ಸಪ್ತಧಾ ಭಿನ್ನ ಆಗಮೇಶು ಉಚ್ಯತೆ. ಭಗವತಿ 7 ರೂಪಗಳಿಂದ ಭಿನ್ನಳಾಗಿದ್ದಾಳೆ. ಇಲ್ಲಿ ಹೇಳಿದಂತ ಮಾಹೇಶ್ವರಿ, ಬ್ರಾಹ್ಮಿ, ಕೌಮಾರಿ, ಮಾಹೇಂದ್ರಿ, ಶ್ರೀ, ಭೂ, ದುರ್ಗಾ ಎಂಬುದಾಗಿ 7 ರೀತಿಯಾಗಿ ಭಿನ್ನಳಾಗಿದ್ದಾಳೆ ಭಗವತಿ ಎಂಬುದಾಗಿ ಆಗಮಗಳಲ್ಲಿ ಹೇಳ್ತಾ ಇರ್ಬೇಕಾದ್ರೆ, ನೀವು ಶ್ರೀ ಭೂ ದುರ್ಗಾ ಎಂಬುದಾಗಿ 3 ರೂಪಗಳಿಂದ ಕೂಡಿದ್ದಾಳೆ ಅಂತ ಹೇಗೆ ಹೇಳ್ತಾ ಇದ್ದೀರಿ? ತತ್ ಕಥಂ ತ್ರಿಧಾ ಭಿನ್ನೋಚ್ಯತೆ. ಅವಳು 7 ರೂಪಳಾಗಿ ಭಿನ್ನಳಾಗಿದ್ದಾಳೆ ಎಂಬುದಾಗಿ ಹೇಳ್ತಾ ಇರೋ ಕಾಲಕ್ಕೆ, ಯಾವ್ದು ಈಗ ಹೇಳದ್ನಲ್ಲ, ಈಗ ಮಾಹೇಶ್ವರಿ ಮೊದಲಾಗಿರ್ತಕ್ಕಂತಹ 7 ರೂಪದಿಂದ ಅವಳು ಕೂಡಿದ್ದಾಳೆ ಅಂತ ಹೇಳುವಾಗ ನೀವು 3 ರೂಪದಿಂದ ಇದ್ದಾಳೆ ಅಂತ ಹೇಗೆ ಹೇಳ್ತೀರಿ ನೀವು? ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಉಮಾ ಸರಸ್ವತ್ಯಾದ್ಯಾಸ್ತು ತದಂಶಯುತಾ ಅನ್ಯ ಜೀವಾ. ಸರಿಯಪ್ಪ, ಆಗಮಗಳಲ್ಲಿ ಹೇಳಿದ್ದಾರೆ ಮಾಹೇಶ್ವರಿ, ಬ್ರಾಹ್ಮಿ, ಕೌಮಾರಿ, ಮಾಹೇಂದ್ರಿ ಈ 4 ರೂಪಗಳೇನಿವೆ, ಈ 4 ಮಂದಿ ಭಗವತಿ ಮಹಾಲಕ್ಷ್ಮಿಗಿಂತ ಅನ್ಯರು. ಹೇಳಿ ಕರೆಕ್ಟು. ಮಾಹೇಶ್ವರಿ, ಬ್ರಾಹ್ಮಿ, ಕೌಮಾರಿ, ಮಾಹೇಂದ್ರಿ, ಶ್ರೀ, ಭೂ, ದುರ್ಗಾ 7 ರೂಪದಿಂದ ಕೂಡಿದ್ದಾಳೆ ಅಂತ ಆಗಮಗಳಲ್ಲಿ ಹೇಳ್ತಾ ಇರ್ಬೇಕಾದ್ರೆ, ನೀವು ಕೇವಲ ಶ್ರೀಭೂ ದುರ್ಗಾ ಎಂಬುದಾಗಿ 3 ರೂಪಗಳಿಂದ ಯುಕ್ತಳಾಗಿದ್ದಾಳೆ ಪ್ರಕೃತಿ ಮಹಾಲಕ್ಷ್ಮಿ ಅಂತ ಹೇಗೆ ಹೇಳ್ತಾ ಇದ್ದೀರಿ ಅಂದ್ರೆ, ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, 7 ರೂಪಗಳು ಅಂತ ನೀವೇನ್ ಹೇಳಿದ್ರಿ, ಅದರಲ್ಲಿ ಮಾಹೇಶ್ವರಿ, ಬ್ರಾಹ್ಮಿ, ಕೌಮಾರಿ ಮತ್ತು ಮಾಹೇಂದ್ರಿ ಎಂಬತಕ್ಕಂಥ 4 ದೇವಿಯರು ಮಹಾಲಕ್ಷ್ಮಿಗಿಂತ ಭಿನ್ನರು. ಮಹಾಲಕ್ಷ್ಮಿಗಿಂತ ಬೇರೆಯಾಗಿದ್ದಾರೆ. ಯಾಕೆ ಅಂತಂದ್ರೆ, ಜೀವಾಹ, ಅವ್ರ ಜೀವರು, ಅದು ಲಕ್ಷ್ಮಿ ಅಲ್ಲ. ಲಕ್ಷ್ಮಿ ಜೀವಳಲ್ಲ, ಅವರು ಜೀವರುಗಳು. ಆ ಜೀವರು ಅಂದ್ರೆ ಅರ್ಥ ಏನು? ದುಃಖ ಸ್ಪೃಷ್ಟಾಹ ಇತ್ಯರ್ಥ. ದುಃಖ ಸ್ಪೃಷ್ಟ ಚೇತನರು ಅಂತ. ದುಃಖ ಸ್ಪರ್ಶ, ದುಃಖ ಸ್ಪರ್ಶ ರಹಿತ. ಮಹಾಲಕ್ಷ್ಮೀ ದೇವಿಗೆ ದುಃಖ ಸ್ಪರ್ಶ ರಹಿತಳು ಮಹಾಲಕ್ಷ್ಮೀ ದೇವಿ. ಆಕೆಗೆ ದುಃಖ ಲೇಷ, ದುಃಖ ಸ್ಪರ್ಶ ಅನ್ನೋದಿಲ್ಲ. ಜೀವರು ದುಃಖ ಸ್ಪರ್ಶರು, ದುಃಖ ಸ್ಪೃಷ್ಟರು. ಜೀವರಿಗೆ ದುಃಖ ಉಂಟು. ಜೀವ ಅಂತನ್ನುವಾಗಲೇ ದುಃಖಿ ಅಂತ ಅರ್ಥ. ಜೀವಾ ಏವತು ದುಃಖಿನಃ ಅನ್ನೋದು ಆಗಮ ಇದೆ, ಪ್ರಮಾಣ ವಾಕ್ಯ ಇದೆ. ದುಃಖಿಗಳು ಯಾರು ಅಂದ್ರೆ ಜೀವರೇ ದುಃಖಿಗಳು. ಜಡಕ್ಕೆ ದುಃಖ ಇಲ್ಲ, ಈಶ್ವರನಿಗೆ ದುಃಖ ಇಲ್ಲ. ಆದ್ದರಿಂದ ಜಗತ್ತಿನಲ್ಲಿರುವಂತಹ ಪದಾರ್ಥಗಳು 3: ಈಶ, ಜೀವ, ಜಡ. ಅದರಲ್ಲಿ ಈಶ ಸರ್ವಸುಖಪೂರ್ಣ, ಅವನಿಗೆ ದುಃಖ ಸ್ಪರ್ಶವೂ ಇಲ್ಲ, ಅಸ್ಪೃಷ್ಟ ದೋಷಗಂಧ ದೇವರು. ಜಡಕ್ಕೆ ಸುಖ ದುಃಖಗಳ ಅನುಭವ ಇಲ್ಲ. ಆದ್ದರಿಂದ ದುಃಖದ ಅನುಭವ ಇರುವಂತಹುದು ಒಂದೇ ಒಂದು ವಸ್ತು, ಅವನೇ ಜೀವ. ಆದ್ದರಿಂದ ಈ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ಮಹೇಂದ್ರಿ ಈ 4 ರೂಪಗಳು ಮಹಾಲಕ್ಷ್ಮೀ ದೇವಿಗಿಂತ ಭಿನ್ನರು. ಯಾಕೆ ಅಂದ್ರೆ ಅವರು ದುಃಖ ಸ್ಪೃಷ್ಟರಾಗಿರ್ತಕ್ಕಂಥ ಜೀವರು. ಅದ್ ಹೆಂಗೆ ಅವರು ಹಾಗಿದ್ದಾರೆ ಅಂತಂದ್ಮೇಲೆ ಒಟ್ಟಿಗೆ ಹೇಳಿಬಿಟ್ರು ಮಹಾಲಕ್ಷ್ಮೀ ದೇವಿಗಿಂತ ಭಿನ್ನರಾಗಿದ್ದಾರೆ ಇವರು ಅಂತ ಇದ್ಮೇಲೆ
ಆ ಆಗಮ ಮಹಾಲಕ್ಷ್ಮೀ ದೇವಿಯ ಶ್ರೀಭೂದುರ್ಗಾ ಎನ್ನುವ 3 ರೂಪಗಳ ಜೊತೆಯಲ್ಲಿಯೇ ಈ 4 ರೂಪಗಳನ್ನ ಯಾಕೆ ಹೇಳಿತು? ಬೇರೆ ಬೇರೆ ಅಂತ ಯಾಕೆ ಹೇಳಲಿಲ್ಲ ಅಂದ್ರೆ ಆಚಾರ್ಯರು ಹೇಳ್ತಾ ಇದ್ದಾರೆ, ತದಂಶಯುತಾ ಅನ್ಯ ಜೀವಾ, ಅಲ್ಲಿ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಇದೆ. ಲಕ್ಷ್ಮೀ ದೇವಿಯ ಅಂಶ ಇದೆ ಅವರಲ್ಲಿ. ಅಂಶ ಅಂದ್ರೆ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ವಿಶೇಷ ಇದೆ. ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ವಿಶೇಷ ಅವರಲ್ಲಿ. ತದಂಶಯುತಾ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ವಿಶೇಷ, ಪ್ರಕೃತಿ ಅಭಿಮಾನಿನಿಯಾಗಿರ್ತಕ್ಕ, ಪ್ರಕೃತಿ ನಾಮಕಳಾಗಿರ್ತಕ್ಕ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಅವರಲ್ಲಿ ಇದೆ. ತತ್ ಸನ್ನಿಧಾನೋಪೇತಾ, ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಪಾತ್ರರು ಉಮಾದಿಗಳು, ಸರಸ್ವತಿ, ಪಾರ್ವತಿ, ಶಚಿ ಮೊದಲಾದವರೆಲ್ಲ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಪಾತ್ರರಾಗಿ, ಉಮಾ ಶಚಿ ಮುಖಾಸ್ತಸ್ಯ ಅವರ ಸಂಪ್ರಕೀರ್ತಿತಾ ಅಂತ ಆಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದು. ಇನ್ನು ಸ್ಪಷ್ಟ ಆಗುತ್ತೆ, ಭಾಗವತ ತಾತ್ಪರ್ಯ ಪಾಠ ಕೇಳುವಾಗ ಅತ್ಯಂತ ಸ್ಪಷ್ಟ ಆಗುತ್ತೆ ನಮ್ಗೆ. ಜಯ ಜಯದ ಹ್ಯಜಾಂ ಅಚಿತ ದೋಷ ಗೃಹೀತ ಗುಣಾವಂತ ಶ್ರುತಿಗೀತ ಅಂತ ಬರುತ್ತೆ ಭಾಗವತದಲ್ಲಿ, ದಶಮ ಸ್ಕಂದದಲ್ಲಿ. ಅಜ ಅನ್ನೋದಕ್ಕೆ ಪ್ರಕೃತಿ ಅಂತ ಅರ್ಥ ಮಾಡ್ತಾರೆ. ಪ್ರಕೃತಿ ಅಂತ ಅರ್ಥ ಮಾಡ್ಬೇಕಾದ್ರೆ ಶ್ರೀ ಪರಾ ಪ್ರಕೃತಿ ಪ್ರೋಕ್ತ ಅಂತ ಹೇಳ್ಬೇಕಾದ್ರೆ ಪರಾ ಪ್ರಕೃತಿ ಅವರ ಪ್ರಕೃತಿ ಅಂತ ಬರುತ್ತೆ. ಅಲ್ಲಿ ಪರಾ ಪ್ರಕೃತಿ ಮಹಾಲಕ್ಷ್ಮೀ ದೇವಿ. ಬ್ರಹ್ಮಾಣಿ ತ್ವವರ ತತಃ ಉಮಾ ಶಚಿ ಮುಖಾಸ್ತಸ್ಯ ಅವರ ಸಂಪ್ರಕೀರ್ತಿತಾ ಅಂತ ತಾತ್ಪರ್ಯ ಕೊಡುವಾಗ ಆಚಾರ್ಯರು ತುಂಬಾ ಸ್ಪಷ್ಟ ಹೇಳ್ತಾರೆ ನಮಗೆ. ಪರಾ ಪ್ರಕೃತಿ ಮಹಾಲಕ್ಷ್ಮೀ ದೇವಿ, ಅವಳ ಸನ್ನಿಧಾನ ಇರೋದ್ರಿಂದ ಇವರನ್ನು ಕೂಡ ಪ್ರಕೃತಿಗಳು ಅಂತ ಕರೀತಾರೆ. ನೀವ್ ಹೇಳ್ಬಿಟ್ರೆ ಸಾಕ, ಪ್ರಮಾಣ ಬೇಡವ ನಮಗೆ? ಪ್ರಮಾಣ ಎಲ್ಲಿದೆ ಅಂದ್ರೆ ಕಾಷಾಯಣ ಶ್ರುತಿಯಲ್ಲಿ ಪ್ರಮಾಣ ಇದೆ. ಶ್ರೀರ್ಭೂ ದುರ್ಗಾ ಮಹತೀತು ಮಾಯಾ ಸಾಲೋಕ ಸೂತಿರ್ ಜಗತೋ ಬಂಧಿಕಾಚ ಉಮಾವಾಗಾದ್ಯ ಅನ್ಯ ಜೀವಾಸ್ತದಂಶಾಸ್ತದಾತ್ಮನ ಸರ್ವವೇದೇಶು ಗೀತಾ ಇತಿ. ಕಾಷಾಯಣ ಶ್ರುತಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀ ಭೂ ದುರ್ಗಾ ಎನ್ನುವ 3 ರೂಪಗಳು ಮಹಾಲಕ್ಷ್ಮಿಯ ಸ್ವರೂಪಭೂತ ರೂಪಗಳು. ಮಹಾಲಕ್ಷ್ಮೀ ದೇವಿಯ ಸ್ವರೂಪಭೂತವಾದ ರೂಪಗಳು 3. ಶ್ರೀಭೂ ದುರ್ಗಾ, ಅವಳೇ ಲೋಕಸೂತಿ, ಜಗತ್ತನ್ನ ಸೃಷ್ಟಿ ಮಾಡತಕ್ಕಂಥವಳು. ಮಾಯಾ, ಇಚ್ಛಾಸ್ವರೂಪರು. ಶ್ರೀಭೂ ದುರ್ಗಾ ಎನ್ನತಕ್ಕಂಥ ಮಹಾಲಕ್ಷ್ಮಿಯ 3 ರೂಪ ಇಚ್ಛಾಸ್ವರೂಪ. ಲೋಕಸೂತಿ, ಜಗತ್ತನ್ನ ಸೃಷ್ಟಿ ಮಾಡತಕ್ಕಂಥವುಗಳು. ಜಗತೋ ಬಂಧಿಕಾಚ, ಸಮಗ್ರ ಜಗತ್ತನ್ನ ಬಂಧಿಸುವುದು. ಸಂಸಾರ ಪಾಶದಿಂದ ಸಕಲ ಜಗತ್ತನ್ನ ಬಂಧನ ಮಾಡುವ ರೂಪಗಳು ಈ 3. ಆದರೆ ಉಮಾ, ಸರಸ್ವತಿ, ಶಚಿ ಮೊದಲಾದ ರೂಪಗಳು, ಮೊದಲಾದವರು ಮಹಾಲಕ್ಷ್ಮೀ ದೇವಿಗಿಂತ ಭಿನ್ನರಾಗಿರ್ತಕ್ಕಂಥ ಜೀವರುಗಳು. ಆದರೆ ಮಹಾಲಕ್ಷ್ಮೀ ದೇವಿಯ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಅವರಲ್ಲಿ ಇರೋದರಿಂದ ಎಲ್ಲ ವೇದಗಳಲ್ಲಿ ಅವರನ್ನ ಲಕ್ಷ್ಮೀ ದೇವಿಯ ಸ್ವರೂಪ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದು ಗೌಣ ವೃತ್ತಿಯಿಂದ. ಯಾಕೆ ನಮ್ಮನ್ನ ಆತ್ಮ ಅಂತ ಕರೀತಾರೆ, ಜೀವರಿಗೆ ಆತ್ಮ ಅಂತ ಹೆಸರು, ಅದು ಗೌಣ. ಪ್ರಧಾನವಾಗಿ ಆತ್ಮ ಶಬ್ದವಾಚ್ಯನಾದ ಆತ್ಮೇಜಿತು ಉಪಗಚ್ಚಂತಿ ಗ್ರಾಹಯಂತಿ ಚ ಎನ್ನುವ ಸೂತ್ರದಲ್ಲಿ ನಿರ್ಣೀತ ಪ್ರಮೇಯದಂತೆ ಆತ್ಮಶಬ್ದವಾಚ್ಯನಾದವನು ಭಗವಂತ ಮಾತ್ರ. ಆದ್ರೆ ಜೀವರಿಗೂ ಆತ್ಮ ಅಂತ ಕರೀತಾರೆ, ಗೌಣ. ಆತ್ಮಶಬ್ದವಾಚ್ಯನಾದ ಭಗವಂತನ ಸನ್ನಿಧಾನ ಈ ಜೀವರಲ್ಲಿ ಇರೋದ್ರಿಂದ ಜೀವರನ್ನು ಆತ್ಮ ಅಂತ ಕರೀತಾರೆ. ಆದ್ರೆ ಆತ್ಮಶಬ್ದವಾಚ್ಯತ್ವ ಜೀವರಲ್ಲಿ ಗೌಣ, ಪ್ರಾಧಾನ್ಯ ಆತ್ಮಶಬ್ದವಾಚ್ಯತ್ವ ಭಗವಂತನಲ್ಲಿ ಹೇಗೋ ಹಾಗೆ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಪಾತ್ರರಾದವರು ಸರಸ್ವತಿ, ಪಾರ್ವತಿ, ಶಚಿ ಮೊದಲಾಗಿರ್ತಕ್ಕ ದೇವಿಯರು ಅವರು ಜೀವರಾಗಿದ್ರು ಕೂಡ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಪಾತ್ರರಾದ್ದರಿಂದ ಲಕ್ಷ್ಮೀ ಸ್ವರೂಪರು ಎಂಬುದಾಗಿ ವೇದಗಳ ಹೇಳಲ್ಪಡುತ್ತಾರೆ. ಆದರೆ ಅದು ಗೌಣ, ಅದು ಪ್ರಧಾನ ಅಲ್ಲ. ಆದ್ದರಿಂದ ಇಲ್ಲಿ ಮಹದ್ ಬ್ರಹ್ಮ ಎನ್ನುವಂಥ ಶಬ್ದಕ್ಕೆ, ಮಮ ಯೋನಿರ್ ಮಹದ್ ಬ್ರಹ್ಮ ಎನ್ನುವಂತಹ ಶಬ್ದಕ್ಕೆ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಅರ್ಥ ಮಹದ್ ಬ್ರಹ್ಮ ಅಂತಂದ್ರೆ ಪ್ರಕೃತಿ. ಪ್ರಕೃತಿ ಅಂದ್ರೆ ಮಹಾಲಕ್ಷ್ಮಿ. ಅವಳು ಶ್ರೀಭೂ ದುರ್ಗ ಎಂಬತಕ್ಕಂಥ 3 ರೂಪಗಳಿಂದ ಕೂಡಿದ್ದಾಳೆ. ಅಲ್ಲಿ ಸರಸ್ವತಿ, ಪಾರ್ವತಿ ಮೊದಲಾಗಿರ್ತಕ್ಕ ದೇವಿಯರಿಗೆ ಪ್ರವೇಶ ಇಲ್ಲ. ಯಾಕೆ? ಅವರೆಲ್ಲರೂ ಕೂಡ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಪಾತ್ರರಾದ ಲಕ್ಷ್ಮೀ ದೇವಿಗಿಂತ ಭಿನ್ನರಾಗಿರ್ತಕ್ಕಂತಹ
ದೇವರುಗಳು. ಅಂಥವಳು ಯಾರು ಅಂತಂದ್ರೆ ಆ ಮಹದ್ಬ್ರಹ್ಮನಾಮಗಳಾಗಿರ್ತಕ್ಕಂಥ ಪ್ರಕೃತಿ ಯಾರು ಅಂತಂದ್ರೆ ಮಮ ಯೋನಿಹಿ. ಮಮ ಯೋನಿಹಿ ಅನ್ನುವುದಾಗಿ ಅರ್ಥ ಮಾಡ್ಬೇಕಾದ್ರೆ ನನಗೆ ಕಾರಣ ಅಂತ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಮಮ ಯೋನಿ ಮಮ ಸ್ವರೂಪ ಭೂತ ಯೋನಿಹಿ ಕಾರಣಂ ವಿಶ್ವಸ್ಯ ಪ್ರತೀತ ಏವ ಅನ್ವಯೇ ಮಮ ಮಾತಾ ಅಂತ, ನನ್ನ ತಾಯಿ ಅಂತ ಆಗ್ಬಿಡುತ್ತೆ. ಅಯ್ಯಪ್ಪ, ಮಮ ಯೋನಿರ್ಮಹದ್ ಬ್ರಹ್ಮ, ನನ್ನ ತಾಯಿಯಾಗಿ ನಿಂತವಳು ಶ್ರೀಭೂ ದುರ್ಗಾ ರೂಪಿಣಿಯಾಗಿರ್ತಕ್ಕ ಇಚ್ಛಾ ಸ್ವರೂಪಿಯಾದ ಜಗತ್ತನ್ನ ಸೃಷ್ಟಿ ಮಾಡುವ, ಜಗತ್ತನ್ನ ಬಂಧನ ಮಾಡುವ ಮಹಾಲಕ್ಷ್ಮಿ ಅಂತ ಅರ್ಥ ಆಗ್ಬಿಡುತ್ತೆ. ಅವಳು ತಾಯಿ, ನನಗೆ ತಾಯಿ ಅಂತ ಅನ್ನುವ ಅರ್ಥವನ್ ಬಿಡುತ್ತೆ. ಎಂಥ ಅನ್ಯಾಯ ಆಗ್ಬಿಡುತ್ತವಾಗ. ಆದ್ದರಿಂದ ಮಮ ಯೋನಿಹಿ ಅನ್ನುವ ಶಬ್ದಕ್ಕೆ ಏನ್ ಅರ್ಥ ಮಾಡ್ಬೇಕು ನಾವು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮಮ ಯೋನಿಹಿ ಅನ್ನೋದಕ್ಕೆ ಅನೇಕರು ಭಗವಂತನಿಗೆ ತಾಯಿ ಅನ್ನುವ ಅರ್ಥ ಮಾಡಿಬಿಡ್ತಾರೆ. ಭಗವಂತನಿಗೆ ತಾಯಿ ಅಲ್ಲ, ಮಮ ಯೋನಿಹೀತಿ ಗರ್ಭಾಧಾನಾರ್ಥ ಯೋನಿಹಿ ನತು ಮಾತಾ ವಾಕ್ಯಶೇಷ. ಚುಚ್ಚಾಗಿ ದೇವರಿಗೆ ತಾಯಿ ಅಂತ ಅರ್ಥ ಮಾಡಬಾರ್ದಪ್ಪ. ಏನ ಹಾಗಾದ್ರೆ ಗರ್ಭಾಧಾನಕ್ಕೆ ಕಾರಣಳಾಗಿರತಕ್ಕಂತಹ ಅಥವಾ ಗರ್ಭಾಧಾನಕ್ಕೆ ಅರ್ಹಳಾದವಳು ಅಂತ ಅರ್ಥ. ಮಮ ಯೋನಿಹಿ ಅಂತಂದ್ರೆ ನನ್ನಿಂದ ಗರ್ಭವನ್ನ ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯಳಾದವಳು. ಗರ್ಭವನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಯೋಗ್ಯಳಾದವಳು ಯಾರು? ತಾಯಿ ಅಂತ ಯಾರು ಹೇಳೋದೇ ಇಲ್ವಲ್ಲ. ಆದ್ದರಿಂದ ಗರ್ಭ ಆಧಾನಕ್ಕೆ ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯಳಾದವಳು ಪತ್ನಿ. ಆದ್ದರಿಂದ ಭಾರ್ಯಾ ಇತ್ಯರ್ಥ. ಮಮ ಯೋನಿಹಿ ಅಂದ್ರೆ ಮಮ ಭಾರ್ಯಾ. ಮಮ ಯೋನಿಹಿ ಅಂತಂದ್ರೆ ಮಮ ಮಾತಾ ಎನ್ನುವ ಅರ್ಥ. ಯೋನಿ ಅಂದ್ರೆ ಕಾರಣ ಅಂತಲೂ ಅರ್ಥ ಇದೆ. ಯೋನಿ ಅನ್ನೋದಕ್ಕೆ ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯಳು ಅಂತ ಅರ್ಥ ಇದೆ. ಯಾರ್ಯಾರ ತಲೆ ಹೇಗೋ ಹಾಗೆ ಅರ್ಥ ಹೋಗ್ತಾ ಇರುತ್ತೆ. ಸರ್ವಕಾರಣ ಭಗವಂತ ಅಂತ ಅನ್ಬೇಕಾದ್ರೆ ಭಗವಂತನಿಗೆ ತಾಯಿ ಯಾರು? ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಆದ್ದರಿಂದ ಹಾಗೆ ಅರ್ಥ ಮಾಡ್ತಾರೆ. ಹಾಗರ್ಥ ಅನರ್ಥ ಅನ್ನೋದನ್ನ ತೋರಿಸ್ಲಿಕ್ಕಾಗಿ ಶ್ರೀಮದಾಚಾರ್ಯ ಏನ್ ಮಾಡ್ತಾರೆ ನಮಗೆ? ಮಮ ಯೋನಿಹಿ ಅನ್ನೋದಕ್ಕೆ ಗರ್ಭಾಧಾನಕ್ಕೆ ಅರ್ಹಳು, ಗರ್ಭಾಧಾನಕ್ಕೆ ಅರ್ಹಳು ಭಾರ್ಯೆ. ಆದ್ದರಿಂದ ಮಮ ಯೋನಿಹಿ ಮಹದ್ಬ್ರಹ್ಮ ಅಂದ್ರೆ ಶ್ರೀಭೂ ದುರ್ಗಾ ಎಂಬುದಾಗಿ 3 ರೂಪಗಳಿಂದ ಕೂಡಿದ ಮಹಾಲಕ್ಷ್ಮಿ ನನ್ನ ಪತ್ನಿ. ಈಗ ಅರ್ಥ ಎಲ್ಲಿ ಮಾಡ್ಬೇಕು ನಾವು? ಹೀಗ ಅರ್ಥ ಎಲ್ಲಿದೆ? ಎಲ್ಲಿ ಗೊತ್ತಾಗತ್ತೆ ನಮಗೆ? ಅಲ್ಲಪ್ಪ, ನೀವು ಮಮಯೋನಿಹಿ ಅನ್ನೋದಲ್ಲಿ ಹೆಂಡತಿ ಅಂತಲೇ ಯಾಕೆ ಅರ್ಥ ಮಾಡ್ಬೇಕು, ತಾಯಿ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂತಂದ್ರೆ ವಾಕ್ಯ ಶೇಷ ಇದೆಯಪ್ಪ ಅಲ್ಲಿ. ನೆಕ್ಸ್ಟ್ ನೋಡ್ರಯ್ಯ ವಾಕ್ಯ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಯೋನಿ ಅನ್ನೋದಕ್ಕೆ ತಾಯಿ ಅಂತ ಅರ್ಥ ಮಾಡ್ಬಿಟ್ರೆ ತಾಯಿಯಲ್ಲಿ ಗರ್ಭಾಧಾನ ಮಾಡೋದು ಅಪಚಾರ. ಹೇಳಲಿಕ್ಕೂ ಅಪಚಾರ, ಹೇಳಲಿಕ್ಕೂ ಅಪಚಾರ. ವಾಕ್ಯ ಶೇಷ ಇದೆ ನೋಡ್ರಿ, ಅದು ಮಾತೆ ಇದೆಯಲ್ಲ. ನೆಕ್ಸ್ಟ್ ಮಾತೆ ಇದೆ. ಕೇವಲ ಮಮ ಯೋನಿರ್ ಮಹದ್ ಬ್ರಹ್ಮ ಅಂತ ಹೇಳ್ತಾನೆ ಶ್ಲೋಕ ಕ್ಲೋಸ್ ಆಗ್ಬಿಟ್ರೆ ಸಮಸ್ಯೆನೇ ಇಲ್ಲ. ಮಮ ಯೋನಿರ್ ಮಹದ್ ಬ್ರಹ್ಮ ಅಂತ ಹೇಳಿ ಭಗವಂತ ಕಂಟಿನ್ಯೂ ಮಾಡ್ತಾನೆ. ತಸ್ಮಿನ್ ಗರ್ಭಂ ದಧಾಮ, ನನ್ನ ಪತ್ನಿಯಾದ ಮಹಾಲಕ್ಷ್ಮೀ ದೇವಿಯಲ್ಲಿ ನಾನು ಗರ್ಭಾಧಾನವನ್ನು ಮಾಡ್ತೇನೆ, ನಾನು ಗರ್ಭ ಹಿಡಿತೇನೆ, ಸ್ಪಷ್ಟ ಹೇಳಿದ್ದಾನೆ ದೇವರು. ಪ್ರಮಾಣ ವಾಕ್ಯ ಇದೆ ಸಾಮವೇದದಲ್ಲಿ. ಶಾರ್ಕರಾಕ್ಷ ಶ್ರುತಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ವಿಷ್ಣೋರ್ ಯೋನಿರ್ಗರ್ಭ ಸಂಧಾರಣಾರ್ಥ ಮಹಾಮಾಯಾ ಸರ್ವ ದುಃಖೈರ್ವಿಹೀನ ತಥಾಪ್ಯಾತ್ಮಾನಂ ದುಃಖಿವನ್ಮೋಹನಾರ್ಥಂ ಪ್ರಕಾಶಯಂತಿ ಸಹ ವಿಷ್ಣುನಾಸಾ ಇತಿ. ಚೆನ್ನಾಗಿದೆ ನೋಡಿ ಇಲ್ಲಿ. ಅತ್ಯಂತ ಪ್ರಧಾನವಾಗಿ ವಿಷ್ಣೋರ್ ಯೋನಿಹಿ ಗರ್ಭ ಸಂಧಾರಣಾರ್ಥ, ಭಗವಂತನ ಪತ್ನಿ. ಏನಕ್ಕವಳು? ಗರ್ಭಧಾರಣೆಯೇ ಪ್ರಯೋಜನವನ್ನಾಗಿ ಇಟ್ಟುಕೊಂಡವಳು. ಗರ್ಭಸಂಧಾರಣಾರ್ಥ ಮಹಾಮಾಯ, ಅಯೋಗ್ಯರಾಗಿರತಕ್ಕಂತಹ ವ್ಯಕ್ತಿಗಳಿಗೆ ದೊಡ್ಡ ಮಾಯೆಯನ್ನ ಉಂಟು ಮಾಡತಕ್ಕಂಥವಳು. ಆ ಮಾತುಗಳು ನೋಡಿ. ಅಯೋಗ್ಯರಿಗೆ ಚೆನ್ನಾಗಿ ಮೋಹವನ್ನ ಉಂಟು ಮಾಡತಕ್ಕಂಥವಳು. ಸರ್ವ ದುಃಖೈರ್ವಿಹೀನ, ಎಲ್ಲ ದುಃಖಗಳಿಂದ ಆ ದೇವಿ ದೂರಳಿದ್ದಾಳೆ. ಎಲ್ಲ ದುಃಖಗಳಿಂದ ಅವಳು ದೂರಳಿದ್ದಾಳೆ. ತಥಾಪಿ ಹಾಗಿದ್ರೂ ಕೂಡ ಅವಳು ಯಾವಾಗಲೂ ಭಗವಂತನ ಜೊತೆಯಲ್ಲಿಯೇ ಇರ್ತಾಳೆ.
ಭಗವಂತನ ಜೊತೆಯಲ್ಲಿದ್ದು ಭಗವಂತ ಹೇಗೆ ಮಾಡ್ತಾನೋ ಹಾಗೆ ಮಾಡ್ತಾಳೆ. ಹೇಗೆ ಮಾಡ್ತಾನೋ ಅಂತಂದ್ರೆ ಅಜ್ಞಾನ ಉಂಟು ಮಾಡ್ತಾಳೆ. ಅಜ್ಞಾನಿಗಳಿಗೆ ಮೋಹವಾಗಬೇಕು, ಅಜ್ಞಾನಿಗಳಿಗೆ ಅಜ್ಞಾನ ಬರಬೇಕು ಎನ್ನುವಂತಹ ಕಾರಣದಿಂದ ತನಗೆ ದುಃಖ ಬಂದಂತೆ ತೋರಿಸಿಕೊಡ್ತಾ ಇದ್ದಾಳೆ. ದೇವರ ಜೊತೆಯಲ್ಲಿದ್ದು ದೇವರು ಹೇಗೆ ಮಾಡ್ತಾನೆ, ದೇವರ ಪ್ರವೃತ್ತಿಗನುಗುಣವಾಗಿ ತಾನು ಪ್ರವರ್ತಿಸ್ತಾ ಅಜ್ಞಾನಿಗಳಿಗೆ ಅಸುರ ಜನಕ್ಕೆ ಮೋಹವುಂಟು ಮಾಡುವ ದೃಷ್ಟಿಯಲ್ಲಿ ಆ ಕಾರಣದಿಂದ ದುಃಖ ಬಂದವಳಂತೆ ಕಾಣಿಸಿಕೊಳ್ತಾ ಇದ್ದಾಳೆ. ಭಗವಂತನಿಂದ ಗರ್ಭವನ್ನ ಸ್ವೀಕಾರ ಮಾಡಿಕೊಳ್ಳುವುದೇ ಮುಖ್ಯ ಪ್ರಯೋಜನವಾಗಿ ಉಳ್ಳ ಮಹಾಲಕ್ಷ್ಮೀ ದೇವಿ ಅಯೋಗ್ಯರಿಗೆ ದುಃಖವನ್ನ ಕೊಡ್ತಾ ಸ್ವತಃ ದುಃಖ ವಿಹೀನಳಾಗಿ ಭಗವಂತನ ಜೊತೆಯಲ್ಲಿದ್ದು ಅಸುರ ಜನ ಮೋಹವನ್ನ ಉಂಟು ಮಾಡ್ತಾ ಸ್ವತಃ ದುಃಖರಹಿತಳಾಗಿದ್ರು ದುಃಖ ಬಂದವಳಂತೆ ಕಾಣ್ತಾಳೆ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಸಾಮವೇದದಲ್ಲಿ ಶಾರ್ಕರಾಕ್ಷ ಶ್ರುತಿಯಲ್ಲಿ ಬಂದಿದೆ. ಆದ್ದರಿಂದಲೇ ಇಲ್ಲಿ ಇನ್ನೊಂದು ಪ್ರಮೇಯ ಬಂತು. ಮಮ ಯೋನಿರ್ ಮಹದ್ಬ್ರಹ್ಮ ಅನ್ನುವಲ್ಲಿ ಗರ್ಭಾಧಾರಣೆಗಾಗಿ ಭಗವಂತನ ಪತ್ನಿ ಆಗಿದ್ದಾಳೆ ಎನ್ನು ಪ್ರಮೇಯ ಗೊತ್ತಾಯ್ತು, ಹೊಸ ಪ್ರಮೇಯ. ಆದ್ದರಿಂದ ಸೀತಾದೇವಿಗೆ ದುಃಖ ಬಂದದ್ದು ಅದು ಅಸುರ ಜನ ಮೋಹ. ಅಸುರ ಜನ ಮೋಹವನ್ನ ಉಂಟು ಮಾಡ್ಲಿಕ್ಕಾಗಿಯೇ ಸೀತೆ ನನಗೆ ದುಃಖ ಇದೆ ಅಂತ ತೋರಿಸಿದ್ದು ಅತ್ಯಂತ ಸ್ಪಷ್ಟವಾಗಿ ಪುರಾಣಗಳಲ್ಲಿ ಬಂದು ಬಿಟ್ಟಿದೆಯಲ್ಲ. ಕೂರ್ಮ ಪುರಾಣದಲ್ಲಿ ಮಾತೇ ಇದೆ. ಏನು ಮಾತದು? ತಗ್ಧ್ವಾ ಮಾಯಾಮಯೀಂ ಸೀತಾಂ ಭಗವಾನ್ ಉಗ್ರದೀಧಿತಿ ರಾಮಾಯಾದರ್ಶಯತ್ ಸೀತಾಂ ಪಾವಕೋಸೌ ಸುರಪ್ರಿಯ. ಪೂರ್ವ ಪುರಾಣದಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ. ಅತಃ ಸೀತಾ ದುಃಖಾಧಿಕಂ ಸರ್ವಂ ವೃಷಾ ಪ್ರದರ್ಶನಮೇವ. ಇಲ್ಲಿ ಅತ್ಯಂತ ಸಾಮವೇದದ ಶಾರ್ಕರಾಕ್ಷ ಶ್ರುತಿಯಲ್ಲಿ ಲಕ್ಷ್ಮಿಗೆ ದುಃಖ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಲಕ್ಷ್ಮಿ ಸೀತೆಯಾಗಿ ಬಂದಿದ್ದಾಳೆ. ಸೀತಾ ಸ್ವರೂಪಾವತಾರ, ಅದು ಕೇವಲ ಭಿನ್ನ ಅಲ್ಲ, ಸ್ವರೂಪಾವತಾರಳು ಸೀತೆ. ಆದ್ದರಿಂದ ಸೀತೆ ದುಃಖ ಅಯ್ಯೋ ಅಂತ ಅತ್ಯಂತ ದುಃಖ ಪ್ರದರ್ಶನ ಮಾಡಿದ್ದೆಲ್ಲ ಅಸುರ ಜನ ಮೋಹನಕ್ಕಾಗಿ. ಸುಮ್ನೆ ಅಷ್ಟೇ ಅದು. ಎಂಥದ್ದೂ ಇಲ್ಲ. ಮತ್ತೆ ಇನ್ನೊಂದು ಇದೆಯಲ್ಲ, ಗೌರ್ಭೂತ್ವ ಶ್ರೀಮುಖಿ ಖಿನ್ನ ಅಂತ ದಶಮಸ್ಕಂದ ಭಾಗವತದಲ್ಲಿ. ಅಯ್ಯೋ, ನೀವು ಶ್ರೀ ಭೂ ದುರ್ಗಾ ಅಂತ ಹೇಳಿ 3 ರೂಪ ಹೇಳಿಬಿಟ್ರಿ ಲಕ್ಷ್ಮಿಗೆ. ಅದರಲ್ಲಿ ಗೌರ್ಭೂತ್ವ ಅಶ್ರೀಮುಖಿ ಖಿನ್ನ ಅಂತ ಹೇಳಿ ಭೂದೇವಿ ಗೋರೂಪಿಣಿಯಾಗಿ ಕಣ್ಣಲ್ಲಿ ನೀರ್ ಹಾಕೊಳ್ತಾ ಚತುರ್ಮುಖ ಬ್ರಹ್ಮದೇವರ ಬಳಿಗೆ ಓಡಿಬಿಟ್ಲು. ನಂಗೆ ಭೂಭಾರ ಆಗಿದೆ, ಹರಣ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ. ಅಲ್ಲಿ ಭೂರೂಪ ಅಂತ ಹೇಳಿದ್ಯಲ್ಲ, ಹೇಳ್ತಾರೆ ಅನ್ಯಾ ನಚಯ್ಯಂ ಭೂ, ಮಹಾಲಕ್ಷ್ಮಿಯ ಭೂರೂಪ ಅಲ್ಲ ಅದು, ಧರಾದೇವಿ. ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಪಾತ್ರಳಾಗಿರತಕ್ಕಂಥ ಧರಾದೇವಿ ಹೊರತವಳು, ಅವಳು ಮಹಾಲಕ್ಷ್ಮೀ ದೇವಿ ಭೂರೂಪಿಣಿಯಾದ ಮಹಾಲಕ್ಷ್ಮೀ ದೇವಿ ಅಲ್ಲ. ಹಾಗ ಅತ್ಯಂತ ಸ್ಪಷ್ಟವಾಗಿ ಸೌಕರಾಯಣ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ. ಅನ್ಯಾ ಭೂರ್ಭೂರಿಯಂ ತಸ್ಯ ಛಾಯಾ ಭೂತಾವಮಾಸಾಹಿ ಭೂತೈಕ ಯೋನಿಹಿ. ಸೌಕರಾಯಣ ಶ್ರುತಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ ನಮಗೆ. ಲಕ್ಷ್ಮೀದೇವಿಗೆ ದುಃಖ ಲೇಷ ಇಲ್ಲ. ಭೂತಾಭಿ ಅಂದ್ರೆ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ಪೃಥಿವಿ ಎಂಬತಕ್ಕ ಭೂತಕ್ಕೆ ಅಭಿಮಾನಿನಿಯಾಗಿರ್ತಕ್ಕ ಧರಾದೇವಿ ಅವಳು ಬೇರೆ, ಅವಳು ಮಹಾಲಕ್ಷ್ಮಿ ಸ್ವರೂಪಳಲ್ಲ. ಮಹಾಲಕ್ಷ್ಮಿ ಸ್ವರೂಪವಾದ ಭೂರೂಪವೇ ಬೇರೆ, ಎರಡೂ ಬೇರೆ ಬೇರೆ. ಅದು ಈ ಧರಾದೇವಿ ಅಂದ್ರೆ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ಭೂವಿಗೆ, ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕ ಭೂತತ್ವಕ್ಕೆ ಅಭಿಮಾನಿನಿಯಾಗಿರ್ತಕ್ಕ ಧರಾದೇವಿ ಮಹಾಲಕ್ಷ್ಮೀ ದೇವಿಯ ಭೂರೂಪಕ್ಕೆ ಪ್ರತಿಮಾ. ಅವಳು ಮಹಾಲಕ್ಷ್ಮೀ ದೇವಿಗಿಂತ ಅತ್ಯಂತ ಕೆಳಗಿದ್ದಾಳೆ, ಅವಮಾ, ನಿಕೃಷ್ಟಳು. ಇವಳು ಭೂತೈಕ ಯೋನಿ. ಮಹಾಲಕ್ಷ್ಮೀ ದೇವಿ ಎಲ್ಲ ಭೂತಗಳಿಗೆ ಅಂದ್ರೆ ಎಲ್ಲ ಜೀವಿಗಳಿಗೆ, ಎಲ್ಲ ಪ್ರಾಣಿಗಳಿಗೆ, ಸಕಲ ವಸ್ತುಗಳಿಗೆ ಮುಖ್ಯ ಕಾರಣಳು ಮಹಾಲಕ್ಷ್ಮೀ ದೇವಿ. ಅವಾಪಸ್ವೇಚ್ಛಯ ದಾಸ್ಯಂ ಜಗತಾಂ ಪ್ರಪಿತಾಮಹಿ. ಅನಭಿಮ್ಲಾನ ಶ್ರುತಿ ಅಂತ ಒಂದಿದೆ.
ಅನಭಿಮ್ಲಾತ ಶ್ರುತಿ ಅಂತ ಒಂದಿದೆ. ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅಲ್ಲ ಸ್ವಾಮಿ, ಸರಿ ನೀವೆಲ್ಲ ಹೇಳ್ಬಿಟ್ರಿ. ಈಗ ಅದೇ ಮತ್ಸ್ಯ ಪುರಾಣದಲ್ಲಿ ಒಂದು ಮಾತು, ಸೀತೆಗೆ ದುಃಖ ಇಲ್ಲ ಅಂತ, ಭೂಮಿಗೂ ದುಃಖ ಇಲ್ಲ. ಭೂರೂಪ ಮಹಾಲಕ್ಷ್ಮೀ ದೇವಿಯ ಭೂರೂಪಕ್ಕೆ ದುಃಖ ಇಲ್ಲ. ದುಃಖಪಟ್ಟ ಭೂರೂಪ ಬೇರೆ, ಅದು ಭೂದೇವಿ, ಇವಳು ನಾವು ನಿಂತ ಭೂಮಿಗೆ ಅಭಿಮಾನಿನಿಯಾಗಿರ್ತಕ್ಕ ಧರಾದೇವಿ. ಹಾಗಾದ್ರೆ ಮತ್ಸ್ಯ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಸೀತಾದೇವಿ ವಾಲ್ಮೀಕಿ ಋಷಿಗಳಿಗೆ ದಾಸಿಯಾಗಿ ಬಿಟ್ಲು ಅಂತ ಒಂದು ಮಾತು ಬರುತ್ತಲ್ಲ. ಅದಕ್ಕೇನ್ ಅರ್ಥ ಮಾಡ್ಬೇಕು ನಾವು? ಮತ್ಸ್ಯ ಪುರಾಣದಲ್ಲಿ ರಾಮಾಯಣವನ್ನು ಹೇಳೋ ಕಾಲಕ್ಕೆ ವಾಲ್ಮೀಕಿ ಮುನಿಗಳಿಗೆ, ವಾಲ್ಮೀಕಿ ಋಷಿಗಳಿಗೆ ಅವಳು ದಾಸಿಯಾದಳು. ರಾವಣ ಅಪಹಾರ, ರಾವಣ ತಗೊಂಡು ಹೋಗಿದ್ದು ಮಾಯಾ ಸೀತೆ ಇರ್ಲಿ. ರಾವಣ ಹರಣಾಧಿಕಂ ಭವತು ಮಾಯಾ ಸೀತಾಯ. ರಾವಣ ತಗೊಂಡು ಹೋಗಿದ್ ಯಾರನ್ನ? ಮಾಯಾ ಸೀತೆಯನ್ನ. ಇರ್ಲಿ, ನಮಗೇನ್ ಸಮಸ್ಯೆ ಇಲ್ಲ. ಆದ್ರೆ ನೆಕ್ಸ್ಟ್ ಮುಂದಕ್ಕೆ ಕಥೆ ಬರುವಾಗ ರಾಮ ಸೀತಾ ಪರಿತ್ಯಾಗವನ್ನ ಮಾಡಿದಾಗ ಸೀತೆಯಲ್ಲಿ ಹೋದ್ ಲಕ್ಷ್ಮಣ ಕಾಡಿಗೆ ಬಿಟ್ಟ. ಲಕ್ಷ್ಮಣ ಕಾಡಿಗೆ ಬಿಟ್ಟಾಗ ಅಲ್ಲಿ ಬಂದದ್ದು ಎಲ್ಲಿಗೆ? ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ. ಅಲ್ಲಿ ಸಾಕ್ಷಾತ್ ಸೀತೆ ಅವಳು, ಮಾಯಾ ಸೀತೆ ಅಲ್ಲ. ಸಾಕ್ಷಾತ್ ಸೀತಾ ವಾಲ್ಮೀಕಿ ಮುನಿಗಳಿಗೆ ದಾಸಿಯಾಗಿ ಬಂದ್ಲು ಅಂತ ಇದೆ. ಅದಕ್ಕೇನು ಅರ್ಥ ಮಾಡ್ತೀರಿ ನೀವು? ದಾಸಿ ಅಂದ ಮೇಲೆ ದುಃಖ ತಪ್ಪಿದ್ದಲ್ಲ. ದಾಸ್ಯೇಚ ದುಃಖಂ ಅವರ್ಜನೀಯಂ. ದಾಸಿ ಅಂದ್ಮೇಲೆ ದುಃಖಿತಳು ಅಂತಲೇ ಅರ್ಥ. ದಾಸಿ ನಾನು ಅಂದ್ರೆ ದುಃಖ ತಪ್ಪಿದ್ದಲ್ಲ ಅನ್ನೋದೇ. ಹಾಗಿರ್ಬೇಕಾದ್ರೆ ಮಹಾಲಕ್ಷ್ಮೀ ದೇವಿಗೆ ದುಃಖ ಇಲ್ಲ ಅಂತ ಹೇಗೆ ಅರ್ಥ ಮಾಡ್ತೀರಿ ನೀವು? ಅದಕ್ಕೆ ಅನಭಿಮ್ಲಾನ ಶ್ರುತಿ ಹೇಳ್ತಾ ಇದೆ, ಅವಾಪ ಸ್ವೇಚ್ಛಯ ದಾಸ್ಯಂ ಜಗತಾಂ ಪ್ರಪಿತಾಮಹಿ. ಜಗತ್ತಿನ ಪ್ರಪಿತಾಮಹಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ತನ್ನ ಸೀತಾರೂಪದಲ್ಲಿ ತನ್ನ ಇಚ್ಛೆಯಿಂದಲೇ, ಸ್ವೇಚ್ಛಯ ತನ್ನ ಇಚ್ಛೆಯಿಂದಲೇ ವಾಲ್ಮೀಕಿ ಮುನಿಗಳ ದಾಸಿಯಾಗಿದ್ದಾಳೆ ಹೊರತು ದುಃಖದಿಂದ ಅಲ್ಲ. ಯಾರೋ ಹೇಳಿ ಅಲ್ಲ. ವಾಲ್ಮೀಕಿ ಋಷಿಗಳಿಗೆ ಅವಳು ದಾಸಿಯಾದದ್ದು ಅವಳ ಇಚ್ಛೆಯಿಂದಲೇ. ನಾನು ಹಾಗಾಗ್ತೇನೆ, ಸೀತಾರೂಪದಿಂದ ನಾನು ವಾಲ್ಮೀಕಿ ಋಷಿಗಳ ಸೇವೆ ಮಾಡ್ತೇನೆ ಅನ್ನೋದು ಅವಳ ಇಚ್ಛೆ. ಆದ್ದರಿಂದ ವಾಲ್ಮೀಕಿಗಳಿಗೆ ಪಾಪ ಇಲ್ಲ. ಆದ್ರಿಂದ ಬಲವಂತವಾಗಿ ಲಕ್ಷ್ಮೀ ಸ್ವರೂಪಿಣಿಯಾಗಿರ್ತಕ್ಕ ಸೀತೆಯನ್ನ ದಾಸಿ ಮಾಡ್ಕೊಂಡದ್ದಲ್ಲ ವಾಲ್ಮೀಕಿಗಳು. ತನ್ನ ಇಚ್ಛೆಯಿಂದಲೇ ಸೀತಾದೇವಿ ವಾಲ್ಮೀಕಿ ಋಷಿಗಳ ದಾಸಿಯಾದದ್ದರಿಂದ ಸೀತೆಯ ಸ್ವರೂಪಕ್ಕೇನು ಹಾನಿ ಇಲ್ಲ, ವಾಲ್ಮೀಕಿ ಋಷಿಗಳಿಗೂ ಪಾಪ ಇಲ್ಲ. ಆದ್ದರಿಂದ ಸೀತಾದೇವಿಗೆ ಅಂದ್ರೆ ಸೀತಾದೇವಿ ಮಹಾಲಕ್ಷ್ಮೀ ದೇವಿಗೆ ಸರ್ವಥಾ ದುಃಖಾನುಭವ ಅಂತನ್ನೋದು ಇಲ್ಲ. ಆದ್ದರಿಂದ ಮತ್ಸ್ಯ ಪುರಾಣದಲ್ಲಿ ಹೇಳಿದ ಸೀತೆಯ ದಾಸ್ಯತ್ವ ಅದು ಸ್ವೇಚ್ಛೆಯಿಂದ ಬಂದದ್ದಷ್ಟೇ ಹೊರತು ಯಾರದೋ ನಿರ್ಬಂಧಕ್ಕೆ, ಯಾರದೋ ಆಜ್ಞೆಗೆ ಒಳಪಟ್ಟು ಸೀತೆ ದಾಸಿಯಾದದ್ದಲ್ಲ. ಆದ್ದರಿಂದ ಮಹದ್ಬ್ರಹ್ಮ ಎನ್ನುವ ಶಬ್ದದಿಂದ ವಾಚ್ಯಳಾದವಳು ನಿರ್ದುಃಖಾನಂದ ಸ್ವರೂಪಳಾಗಿರತಕ್ಕಂತಹ ಚಿತ್ರಕೃತಿಯಾದ ಲಕ್ಷ್ಮೀದೇವಿಯೇ. ಆದ್ದರಿಂದ ಮತ್ಸ್ಯ ಪುರಾಣದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮಹತಿ ಬ್ರಹ್ಮಣಿ ದ್ವೇತು ಪ್ರಕೃತಿಶ್ಚ ಮಹೇಶ್ವರ. ನಾರಾಯಣನಿಗೂ ಮಹದ್ಬ್ರಹ್ಮ ಅಂತ ಕರೀತಾರೆ, ಮಹಾಲಕ್ಷ್ಮೀ ದೇವಿಯನ್ನು ಮಹದ್ಬ್ರಹ್ಮ ಅಂತ ಕರೀತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಕೃಷ್ಣ ಹೇಳಿದ ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅನ್ನುವಲ್ಲಿ ಅರ್ಜುನ ಮಹದ್ಬ್ರಹ್ಮ ಚಿತ್ಪ್ರಕೃತಿ ಅಂತ ಕರೆಯಲ್ಪಡತಕ್ಕಂಥ ಮಹಾಲಕ್ಷ್ಮೀ ದೇವಿ ಮಮ ಯೋನಿಹಿ ನನ್ನ ಪತ್ನಿ. ಅಂತಹ ಮಹಾಲಕ್ಷ್ಮಿಯಲ್ಲಿ ನಾನು ಗರ್ಭವನ್ನ ಆಧಾರ ಮಾಡ್ತೇನೆ. ಅಂದ್ರೆ ನನ್ನ ಹೊಟ್ಟೆಯಲ್ಲಿರತಕ್ಕ 24 ತತ್ವಗಳ ಅಂಶದಿಂದ ಕೂಡಿದಂತಹ ಎಲ್ಲ ದೇವತೆಗಳನ್ನೂ ಸಕಲ ಜೀವರಾಶಿಗಳನ್ನೂ ಲಕ್ಷ್ಮೀದೇವಿಯ ಉದರದಲ್ಲಿ ಇಡ್ತೇನೆ. ತತಃ ಆ ಲಕ್ಷ್ಮೀದೇವಿಯ ಗರ್ಭದಲ್ಲಿ, ಲಕ್ಷ್ಮೀದೇವಿಯ ಉದರದಲ್ಲಿ ಗರ್ಭವನ್ನ ಇಡೋದ್ರಿಂದ ಎಲ್ಲ ಭೂತಗಳಿಗೆ ಶರೀರ ಸಂಬಂಧ ರೂಪವಾಗಿರತಕ್ಕಂಥ ಉತ್ಪತ್ತಿ
ಆಗ್ತಾ ಇದೆ. ಸಂಭವ ಸರ್ವಭೂತಾನಾಂ ತತಃ ನಾನು ಮಹಾಲಕ್ಷ್ಮೀ ದೇವಿಯ ಉದರದಲ್ಲಿ ಗರ್ಭವನ್ನ ಇಡುವುದರಿಂದ ಎಲ್ಲ ಭೂತಗಳ ಉತ್ಪತ್ತಿ ಆಗ್ತದೆ. ಉತ್ಪತ್ತಿ ಅಂತಂದ್ರೆ ಜೀವರನ್ನ ಸೃಷ್ಟಿ ಮಾಡೋದು ಅಂತಲ್ಲ, ಜೀವರಿಗೆ ಶರೀರ ಸೃಷ್ಟಿಯನ್ನು ಮಾಡೋದು. ಮಹಾಲಕ್ಷ್ಮಿ ನಾನು ಗರ್ಭ ಇಡ್ತೇನೆ, ಆ ಗರ್ಭದಿಂದ ಎಲ್ಲ ಭೂತಗಳಿಗೆ ಶರೀರ ಸೃಷ್ಟಿ ಅಂತ ಅನ್ನೋದಾಗ್ತಾ ಇದೆ. ಕೌಂತೆಯ ಕುಂತಿಯ ಮಗನಾಗಿರ್ತಕ್ಕ ಅರ್ಜುನನೇ, ಸರ್ವಯೋನಿಷು ಮನುಷ್ಯರು, ತಿರ್ಯಗ್ಯೋನಿಗಳು ಮೊದಲಾಗಿರತಕ್ಕಂತಹ ಎಲ್ಲ ಯೋನಿಗಳಲ್ಲಿ ಯಾ ಮೂರ್ತಯ ಎಲ್ಲ ಯಾವ ಯಾವ ದೇಹಾದಿ ರೂಪಗಳಿಂದ ಕೂಡಿದ ಯಾವ ಯಾವ ವ್ಯಕ್ತಿಗಳು ಸಂಭವಂತಿ ಹುಟ್ಟುತ್ತಾರೋ ಆ ಎಲ್ಲ ವ್ಯಕ್ತಿಗಳ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಶರೀರವನ್ನ ಇಟ್ಟುಕೊಂಡು ಯಾವ ಯಾವ ಯೋನಿಗಳಲ್ಲಿ ಯಾವ ಯಾವ ಜೀವರು ಹುಟ್ಟುತ್ತಾರೋ ಆ ಎಲ್ಲ ಜೀವರ ಶರೀರ ಸೃಷ್ಟಿಯಲ್ಲಿಯೂ ಕೂಡ ಮಹದ್ಬ್ರಹ್ಮ ನಾಮಕಳಾಗಿರತಕ್ಕ ಮಹಾಲಕ್ಷ್ಮೀ ದೇವಿ ಕಾರಣಳು. ನಾನು ಬೀಜಪ್ರದನಾಗಿರತಕ್ಕ ತಂದೆ. ನಾನ್ಯಾರು? ಗರ್ಭಾಧಾನವನ್ನ ಮಾಡತಕ್ಕ ತಂದೆ. ನಾನು ಶರೀರ ಉತ್ಪತ್ತಿಯನ್ನ ಮಾಡಿಕೊಡತಕ್ಕಂತಹ ಕಾರಣದಿಂದ ಕ್ಷೇತ್ರಳೂಪಳಾಗಿ ಮಹಾಲಕ್ಷ್ಮೀ ದೇವಿ ತಾಯಿ. ಯಾರ್ಯಾವ ಜೀವರಿಗೆ ಯಾವ ಯಾವ ಯೋನಿಗಳಲ್ಲಿ ಶರೀರ ಅಂತನ್ನೋದು ಬರುತ್ತೋ ಆ ಶರೀರವನ್ನ ಸೃಷ್ಟಿ ಮಾಡಿಕೊಡತಕ್ಕಂತಹ ಪ್ರಕ್ರಿಯೆಯಲ್ಲಿ ತಂದೆ ಸ್ಥಾನದಲ್ಲಿ ನಿಂತಿರತಕ್ಕಂಥವನು ನಾನು, ಮಾತೃಸ್ಥಾನೀಯಳು ಮಹಾಲಕ್ಷ್ಮೀ ದೇವಿ ಎಂಬುದಾಗಿ ಭಗವಂತ ಅತ್ಯಂತ ಸ್ಪಷ್ಟವಾಗಿ ತೋರಿಸಿಕೊಡ್ತಾ ಇದ್ದಾನೆ. ಸಾಧನೆ, ಚಿಂತನೆ, ಭಗವಂತನ ಮಹಿಮೆ ಎಷ್ಟು ಅದ್ಭುತವಾಗಿದೆ ಅಂತ ಅನ್ನೋದನ್ನ ನಾವು ಚಿಂತನೆ ಮಾಡಬೇಕಾಗ್ತದೆ. ಅಂತಹ ಭಗವಂತನ ಮಹಿಮಾವನ್ನ ಇನ್ನೂ ಕೃಷ್ಣ ಸ್ಪಷ್ಟವಾಗಿ ವಿಶದವಾಗಿ ಹೇಳ್ತಾನೆ. ಆ ಎಲ್ಲ ಭಾಗವನ್ನ ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೊರಗೆ ಹೋಗಬೇಕಾಗಿದೆ. ಆದ್ದರಿಂದ ಇಷ್ಟು ಸಾಕು ಇವತ್ತು. ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಿ. ಶ್ರೀಕೃಷ್ಣ ಅರ್ಪಣ.